ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ಹಳೆ ವೀಡಿಯೋಗಳು ನೋಡ್ದಂಗೆ ನಾನೊಂದು 3 ಲೇಯರ್ ಪ್ಲಾಂಟೇಷನ್ ಮಾಡಿದ್ದೆ. ನುಗ್ಗೆ ಮತ್ತು ನಿಂಬೆ ಮತ್ತು ಗೋಡಂಬಿನ ಹಾಕಿ ಏನಾಗಿದೆ ಅಂತಂದರೆ ಜಾಸ್ತಿ ಮಳೆ ಆಗಿಬಿಟ್ಟು ಒಂದು ಹೆಚ್ಚು ಕಡಿಮೆ ಒಂದು 70ರಿಂದ 100 ನುಗ್ಗೆ ಗಿಡ ಕೊಳ್ತೋಗ್ಬಿಟ್ಟಿದ್ದಾವೆ. ಸೊ ಅದಕ್ಕೆ ಇವಾಗ ಮತ್ತು ಅದಕ್ಕೆ ಹೊಸ ಗಿಡ ಹಚ್ಬೇಕಂತ ಅಂದ್ಬಿಟ್ಟು ಇದು ನುಗ್ಗಿ ಸಸಿ ತಯಾರು ಮಾಡ್ಬೇಕು ಅನ್ನೋ ಪ್ಲ್ಯಾನ್ ಅದ. ಸೊ ಅದು ಸಸಿ ಹೆಂಗೆ ತಯಾರು ಮಾಡೋದು ಅನ್ನೋದನ್ನು ಈಗ ನೆಕ್ಸ್ಟ್ ತೋರಿಸ್ಕೊಂಡು ಹೋಗ್ತೀನಿ ನೋಡಿರಿ. ನೋಡ್ಬೋದು ನೀವು, ಇದು ನನ್ನ ಮಣ್ಣು ಏನು ಮಾಡಿದ್ದೀನಿ ಅಂತಂದರೆ ಬ್ಲ್ಯಾಕು ಮತ್ತು ರೆಡ್ ಸಾಯಿಲ್ನ ಮಿಕ್ಸ್ ಮಾಡಿಕೊಂಡು ಒಂದು ಮಿಶ್ರಣ ರೆಡಿ ಮಾಡಿದ್ದೀನಿ, ಮಣ್ಣು ಮಾಡೀನಿ. ಇದನ್ನ ಇವಾಗ ಏನು ಮಾಡೋದು ಅಂತಂದರೆ ಸೀದಾ ಪ್ಲಾಸ್ಟಿಕ್ಕಿಗೆ ತುಂಬಿಟ್ಟು ಆಮೇಲೆ ಬೀಜ ಇದ್ದಾವೆ. ಸೊ ಅದನ್ನು ತೋರಿಸ್ತೀನಿ. ಫಸ್ಟ್ ಇವಾಗ ಪ್ಲಾಸ್ಟಿಕ್ಕಿಗೆ ತುಂಬಾನೇ ಈ ಮಣ್ಣು ತುಂಬಿದ ಮೇಲೆ ನೆಕ್ಸ್ಟ್ ಹೆಂಗೆ ಮಾಡೋದು ಅಂತ ನೋಡೋಣ. ಇವಾಗ ನೋಡ್ಬೋದು ಎಲ್ಲದು ಫುಲ್ ಮಣ್ಣು ತುಂಬಿ ಪ್ಲಾಸ್ಟಿಕ್ ಎಲ್ಲ ರೆಡಿ ಮಾಡೀನಿ. ಈಗ ಇದ್ರಾಗ ನೋಡ್ಬೇಕಂತಂದ್ರೆ ನಾನು ಮ್ಯಾಲೆ ಫೋಲ್ಡ್ ಮಾಡಿದ್ದೀನಿ ಇದನ್ನ. ಆ್ಯಕ್ಚುಲಿ ಪ್ಲಾಸ್ಟಿಕ್ ಎಲ್ಲ ಪೂರ್ತಿ ಮಣ್ಣು ತುಂಬಿಲ್ಲ. ಯಾಕಂತಂದ್ರೆ ಸಸಿ ಹಾಕಿದ ಮೇಲೆ ಸ್ವಲ್ಪ ಅವು ದೊಡ್ಡ ಆದಮೇಲೆ ಅದ್ರ ಮೇಲೆ ಸ್ವಲ್ಪ ಮತ್ತೆ ಎಕ್ಸ್ಟ್ರಾ ಮಣ್ಣು ಹಾಕಬೇಕಾಗ್ತೈತೆ. ಯಾಕಂತಂದ್ರೆ ಕಾಂಡದ ಮೇಲೆ ಸ್ವಲ್ಪ ಮಣ್ಣು ಬಿತ್ತು ಅಂತಂದ್ರೆ ನೀಟಾಗಿ ಗಟ್ಟಿಯಾಗಿ ಕೂರ್ತಾವ ಅನ್ನೋ ಒಂದು ರೀಸನಿಂದ ಪೂರ್ತಿ ನಾನು ತುಂಬಕ್ಕೆ ಹೋಗಿಲ್ಲ ಮಣ್ಣು. ಸೊ ಅದನ್ನು ಸ್ವಲ್ಪ ಒಂದು ಅರ್ಧ ತುಂಬಿಟ್ಟಿದ್ದೀನಿ ಎಲ್ಲದು. ಇವಾಗ ಇದು ಪ್ಲಾಂಟೇಷನ್ ಮಾಡಿ ಒಂದು 15 ದಿನ ಆದಮೇಲೆ ಒಂದು ಸ್ವಲ್ಪ ಒಂದು 15 ಇಲ್ಲ 20 ದಿನ ಆದಮೇಲೆ ಇನ್ನೊಂದು ಚೂರು ಮಣ್ಣು ಹಾಕಿದರೆ ನೀಟಾಗಿ ಗಟ್ಟಿಯಾಗಿ ಕೂರ್ತವೆ ಅನ್ನೋ ಒಂದು ಉದ್ದೇಶ ಅಷ್ಟೇ. ಇದೆ ನೋಡಿರಿ ಬೀಜ KDM ಭಾಗ್ಯ ನುಗ್ಗೆ ತಳಿ ಅಂತಿದ್ದು. KDM ಅಂತಂದ್ಬಿಟ್ಟು ಬಾಗಲಕೋಟೆ ಕೃಷಿ ಯೂನಿವರ್ಸಿಟಿಯಿಂದ ತಂದಿರೋದು. ಏನಿಲ್ಲ, ಇದನ್ನ ಬೀಜ ಒಂದೊಂದು ಬೀಜ ತೊಗೊಳ್ಳೋದು, ಪ್ರತಿಯೊಂದು ಪ್ಲ್ಯಾಂಟ್ ಇದ್ರಾಗು ಸಸಿ ಇದ್ರ ಪಾಕೆಟ್ದಾಗು ಅಷ್ಟು ಹಾಕಿ ಒಂಚೂರು ಮಣ್ಣು ಮುಚ್ಚಿದ್ರೆ ಆಯಿತು. ಒಂದಷ್ಟೇ 1 ಇಂಚು ಕೆಳಗಡೆ ಹಾಕಿ ಮಣ್ಣು ಮುಚ್ಚಿದ್ರೆ ಆಯಿತು. ಇದೆಲ್ಲ ಪ್ಲಾಂಟೇಷನ್ ಇದೆಲ್ಲದಕ್ಕೂ ಹಾಕಿ ದೆನ್ ಆಮೇಲೆ ಸ್ವಲ್ಪ ನೀರು ಹಾಕಿದರೆ ಮುಗೀತು. ಇಷ್ಟೇ, ಒಂದು 7 ಡೇಸ್ಗೆ ಎಲ್ಲದು ರೆಡಿಯಾಗಿ ಮೇಲೆ ಬರ್ತವೆ ಅಷ್ಟೇ. ನೋಡಿ, ಸಿಂಪಲ್. ಇದಕ್ಕೆ ನೀರು ಹಾಕಿದಾಗ ಎಕ್ಸ್ಟ್ರಾ ವಾಟ್ರಿಂಗ್ ಆಗಬಾರ್ದು. ಅದು ಮೊದಲೇ ಇವಾಗ ನಾವು ಇಡ್ತಿರೋದು ಹೊರಗಡೆ. ಮಳೆ ಬಂದಾಗ ಜಾಸ್ತಿ ನೀರಾಗಿಬಿಟ್ಟು ನಿಂತ್ಕೊಂಡು ಕೊಳ್ತೋಗ್ಬಾರ್ದು ಅಂತಂದ್ಬಿಟ್ಟು ಪ್ರತಿ ಚೀಲಕ್ಕೆ ಈ ಥರ 1-2-3 ಹೋಲ್ ಮಾಡಿದರೆ ಒಳ್ಳೆಯದು. ಮಾಡಬೇಕು, ಒಳ್ಳೆಯದು ಅಂತಲ್ಲ, ಮಾಡಿದರೆ ಒಳ್ಳೆಯದು, ಮಾಡಲೇಬೇಕು. ಈ ಥರ ಒಂದೆರಡು ಹೋಲ್ ಮಾಡಿದರೆ ಎಕ್ಸ್ಟ್ರಾ ನೀರೇನಾದರೂ ಇದ್ದರೆ ಪಾಸಾಗಿ ಹೋಗುತ್ತೆ ಅಷ್ಟೇ. ಈ ಥರ ಒಂದು ಸ್ವಲ್ಪ ಹೋಲ್ ಮಾಡಿದರೆ ಸಾಕು. ಎಲ್ಲದು ಮುಗೀತು. ಇವಾಗ ಜಸ್ಟ್ ಇವಾಗ ನೀರು ಹಾಕಿದರೆ ಸಾಕು. ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿದರೆ ಇಟ್ಸ್ ಡನ್, ಮುಗಿದೋಯ್ತು. ನೆಕ್ಸ್ಟು 5ರಿಂದ 7 ದಿನಕ್ಕಿದು ನಾಟ್ತದೆ. 7ನೇ ದಿನಕ್ಕೆ ಹೆಚ್ಚು ಕಡಿಮೆ ಮೇಲ್ಗಡೆ ಕಾಣುತ್ತೆ ಕರೆಕ್ಟಾಗಿ. ಸೊ ಇಷ್ಟೇ, ಓಕೆ, ಡನ್.